ಶ್ರೀನಗರ ಹಿತ ರಕ್ಷಣಾ ವೇದಿಕೆಯಿಂದ ನಡೆದ ಅದ್ದೂರಿ ಕನ್ನಡ ರಾಜ್ಯೋತ್ಸವದಲ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದ ಶ್ರೀಯುತ ಚೆಲುವರಾಯಸ್ವಾಮಿ ಹಾಗೂ ಸ್ಥಳೀಯ ಬಸವನಗುಡಿ ಶಾಸಕರಾದ ಶ್ರೀಯುತ ರವಿ ಸುಬ್ರಹ್ಮಣ್ಯ ಹಾಗೂ ಶ್ರೀನಗರ ನಿಕಟಪೂರ್ವ ಪಾಲಿಕೆ ಸದಸ್ಯರಾದ ಶ್ರೀಯುತ ತಿಮ್ಮೇಗೌಡರೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ವೇದಿಕೆಯ ಅಧ್ಯಕ್ಷರಾದ ಶ್ರೀ ಶಿವನಂಜಪ್ಪ ಮತ್ತು ವೇದಿಕೆಯ ಇತರ ಸದಸ್ಯರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸುಮಾರು 200 ಜನಕ್ಕೂ ಅಧಿಕ ಪೌರಕಾರ್ಮಿಕರಿಗೆ ವಿತರಣೆ ಮಾಡಲಾಯಿತು ಹಾಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು. ಸೇವೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಹೊಂದ್ಕೊಂಡಿದ್ದೀರ. ನಿಮಗೆ ಮೊದಲನೇದಾಗಿ ಸಾರ್ವಜನಿಕರ ಪರವಾಗಿ ಸಮಿತಿಯ ಎಲ್ಲ ಅಧ್ಯಕ್ಷರು ಸದಸ್ಯರಿಗೆ ಅಭಿನಂದಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಆತ್ಮೀಯರು, ಈ ಕ್ಷೇತ್ರದ ಎಲ್ಲರ ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ಶಾಸಕರಾದ ಸುಬ್ರಹ್ಮಣ್ಯ ಅವರೇ, ಹಾಗೂ ಮತ್ತೊಬ್ಬರು ಜನತಾದಳದ ಮುಖಂಡರು, ಮಾಜಿ ಮಹಾನಗರ ಪಾಲಿಕೆಯ ಕಾರ್ಪೊರೇಷನ್ನ ಸದಸ್ಯರಾದಂಥ ತಿಮ್ಮೇಗೌಡರು, ವೆಂಕಟೇಶ್ ಅವರೇ, ಕುಮಾರ್ ಅವರೇ, ವೆಂಕಟೇಗೌಡರು, ನಮ್ಮ ಪುಟ್ಟರಾಜನವರೇ ಮತ್ತು ರಿಟೈರ್ಡ್ ಜಸ್ಟಿಸ್ ವಿಕ್ರಮ್ ಸ್ವಾಮಿ ಅವರು, ಮಂಜುನಾಥ್ ಅವರೇ, ಅನಂತ ಪೂಜಾರಿ ಅವರ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಈ ಸಮಿತಿಯ ಅಧ್ಯಕ್ಷರಾದ ಶಿವಲಿಂಗಪ್ಪರು, ಉಪಾಧ್ಯಕ್ಷರಾದ ರಾಮಮೂರ್ತಿಯವರು, ಕಾರ್ಯದರ್ಶಿಯಾದಂಥ ವೆಂಕಟೇಶಪ್ಪನವರು, ಚಂದ್ರಪ್ಪನವರು, ಉಳಿದಂಥ ಎಲ್ಲ ಈ ಭಾಗದ ಶ್ರೀನಗರ ಬಡಾವಣೆಯ ಎಲ್ಲ ಬಂಧುಗಳಿದೆ. ಕನ್ನಡ ರಾಜ್ಯೋತ್ಸವ ಮಾಡ್ತಕ್ಕಂಥದ್ದು ಒಂದು ಸಂಘಟನೆಯ ದೃಷ್ಟಿಯಿಂದ ನಾವೆಲ್ಲರೂ ಕನ್ನಡದ ಅಭಿಮಾನಿಗಳು ಅನ್ನೋ ಒಂದು ಹೆಮ್ಮೆಯ ಒಂದು ವಿಚಾರ. ಬೆಂಗಳೂರು, ಕರ್ನಾಟಕ, ನಮಗೆ ಭಾಷೆನೇ ಕನ್ನಡ. ಆದರೆ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಹೊಂದಿದೆ. ಇಲ್ಲಿ ಎಲ್ಲ ಹೊರಗಡೆಯಿಂದ ಬಂದಿರತಕ್ಕಂಥ ಜನ ಇದ್ದಾರೆ. ಅವರ ಭಾಷೆ ಮೇಲೆ ಅವರು ವ್ಯವಹಾರಕ್ಕೋಸ್ಕರ ಅಥವಾ ವ್ಯಾಪಾರಕ್ಕೋಸ್ಕರ ಬಂದಿದ್ದಾರೆ, ಮಾತನಾಡ್ತಾರೆ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟು ಬೆಳೆದಂಥವರು ಕನ್ನಡವನ್ನು ಮಾತಾಡ್ತಕ್ಕಂಥದ್ದು ಸಹಜವಾಗಿ. ಬಹಳ ವಿಶೇಷ ಸಂದರ್ಭ. ಶ್ರೀನಗರದ ಈ ಬಸ್ ನಿಲ್ದಾಣದಲ್ಲಿ ಇವತ್ತು ಏನು ಶ್ರೀನಗರ ನಾಗರಿಕ ಹಿತರಕ್ಷಣಾ ವೇದಿಕೆ ಉದ್ಘಾಟನೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಆತ್ಮೀಯರು ಕರ್ನಾಟಕ ಸರ್ಕಾರದಲ್ಲಿ ಕೃಷಿ ಸಚಿವರಾಗಿ ರೈತರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಹೊಂದಿ ರಾಜ್ಯದ ಮೂಲೆ ಮೂಲೆಯಲ್ಲಿ ರೈತರ ಸಂಕಷ್ಟಗಳಿಗೆ ಸ್ಪಂದಿಸ್ತಾ ಬಂದಿರತಕ್ಕಂಥ ಆತ್ಮೀಯರಾದಂಥ ಚೆಲುವರಾಯಸ್ವಾಮಿ ಅವರೇ, ತಿಮ್ಮೇಗೌಡರು, ವೆಂಕಟೇಶ್ ಅವರೇ, ಕುಮಾರ್ ಅವರೇ, ಮತ್ತೊಬ್ಬರು ವೆಂಕಟೇಶ್ ಅವರೇ, ಶಿವನಂಜಪ್ಪನವರೇ, ಇನ್ನೊಬ್ಬರು ವೆಂಕಟೇಶ್ ಅವರೇ, ನಮ್ಮ ವಿಶ್ರಾಂತ ನ್ಯಾಯಮೂರ್ತಿಗಳೇ, ಎಲ್ಲ ವೇದಿಕೆ ಮೇಲಿರ್ತಕ್ಕಂತಹ
ಗಣ್ಯರೇ, ನಡೆದಿರ್ತಕ್ಕಂತಹ ಆತ್ಮೀಯ ಬಂಧು ಭಗಿನಿಯರೇ, ಈಗಾಗಲೇ ಮಾನ್ಯ ಸಚಿವರು ಹಿತರಕ್ಷಣಾ ವೇದಿಕೆಯ ಉದ್ಘಾಟನೆಯನ್ನು ಮಾಡಿದ್ದಾರೆ. ನಮಗೆ ಅನೇಕ ಸಂದರ್ಭದಲ್ಲಿ ನಾವು ಹೇಳ್ತಾ ಇರ್ತೀವಿ, ಅತ್ಯಂತ ಒಬ್ಬ ಸಜ್ಜನ ಸಚಿವರು, ಅವರು ದೂರದ ನೆಲಮಂಗಲದಲ್ಲಿದ್ದರೂ ಕೂಡ ಅವ್ರದ್ದು ಇನ್ನೊಂದು ಆತ್ಮ ಇಲ್ಲಿರ್ತದೆ ಯಾವತ್ತೂ ಶ್ರೀನಗರದಲ್ಲಿ. ನಾಗಮಂಗಲದಲ್ಲಿದ್ದರೂ ಕೂಡ ಅವರ ಇನ್ನೊಂದು ಆತ್ಮ ಇಲ್ಲಿರ್ತದೆ. ಯಾವುದೇ ಸಂದರ್ಭದಲ್ಲಿ ಅಪಾರವಾದಂಥ ಅಭಿಮಾನಿಗಳಿಂದ ಶ್ರೀನಗರದ ಈ ಭಾಗದಲ್ಲಿ ಹೊಂದಿ ಇಲ್ಲಿರ್ತಕ್ಕಂಥ ಜನಗಳು ಅನೇಕ ಸಂದರ್ಭದಲ್ಲಿ ಹೇಳ್ತಾರೆ, ಏನಾದರೂ ಸಮಸ್ಯೆಗಳಿದ್ದಾದರೆ ನಮಗೆ ಚಲನವಲಿದ್ದಾರೆ, ನಾವು ಮಾತಾಡ್ತೀವಿ. ಅಂತಹ ಒಂದು ಬಾಂಧವ್ಯವನ್ನು ಹೊಂದಿಟ್ಕೊಂಡು ಹಿಂದಿನಿಂದಲೂ ಇಲ್ಲಿರ್ತಕ್ಕಂಥ ಜನಗಳ ಬಗ್ಗೆ ಒಂದು ವಿಶೇಷವಾದ ಕಾಳಜಿ ಅಕ್ಕರೆಯನ್ನು ಹೊಂದಿದ್ದಾರೆ. ಇವತ್ತು ಅವರ ಕ್ಷೇತ್ರದಲ್ಲಿ ಪಕ್ಕದಲ್ಲೇ ಮಳವಳ್ಳಿಯಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇದ್ದು ಅಲ್ಲಿ ಉಸ್ತುವಾರಿ ಸಚಿವರಾಗಿ ಅವರು ಇರಬೇಕಾಗಿದ್ದರೂ ಕೂಡ ಇದು ನನಗಷ್ಟೇ ಮುಖ್ಯ. ನಾನು ಶ್ರೀನಗರದ ಜನತೆ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಅಭಿಮಾನಿಗಳೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ, ನಾನು ಬರಲೇಬೇಕು ಅಂತೇಳಿ ಈ ರಾಜ್ಯೋತ್ಸವ ಮತ್ತು ಉದ್ಘಾಟನಾ ಸಮಾರಂಭದಲ್ಲಿ ಆಗಮಿಸಿದ್ದಾರೆ. ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದೆ. ನಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ನಮ್ಮಲ್ಲಿರ್ತಕ್ಕಂಥದ್ದು ಒಂದು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ಚುನಾವಣಾ ಸಂದರ್ಭದಲ್ಲಿ ಸೈದ್ಧಾಂತಿಕವಾಗಿ 8 ದಿನಗಳ ಕಾಲ ಪಕ್ಷಕ್ಕೆ ಮತ ಹಾಕಿ ಆಚರಣೆ ಮಾಡಿದರು. ನಾವೆಲ್ಲ ಒಂದೇ ಅಂತ ಹೇಳಿ ನಾವು ಒಂದು ಕ್ಷೇತ್ರ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಬಸವನಗುಡಿ ಅಂತ ಹೇಳಿ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಬೋದು. ಇಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ನಾವೆಲ್ಲರೂ ಕೂಡ ಒಮ್ಮತದಿಂದ ಕೆಲಸ ಮಾಡೋರು. ಅದೇ ರೀತಿ ಯಾವುದೇ ಪಕ್ಷದಲ್ಲಿ ಒಳ್ಳೆಯ ಕೆಲಸಗಳನ್ನು ನೀಡ್ತಾ ಇರಬೇಕಾದ್ರೆ ಎಲ್ಲರೂ ಅದನ್ನು ಬೆಂಬಲಿಸ್ಕೊಂಡು ಬಂದಿರತಕ್ಕಂಥವ್ರು. ಮುಂದೆನೂ ಕೂಡ ನಾವು ಅದೇ ರೀತಿಯಲ್ಲಿ ಇರ್ತೀವಿ ಅಂತಕ್ಕಂಥ ಮಾತು ಹೇಳಿ ಇವತ್ತು ಈಗಾಗಲೇ ಹಿತರಕ್ಷಣಾ ವೇದಿಕೆ ಏನಿದೆ ಇಲ್ಲಿರ್ತಕ್ಕಂಥ ಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪರ್ಶಿಸುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಹದಾಸೆ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದಾರೆ. ಅವರೆಲ್ಲರ ಪ್ರಯತ್ನ ಯಶಸ್ವಿಯಾಗಬೇಕು. ಈಗಾಗಲೇ ನಾಯಕರು ಹೇಳಿದರು, ನಾವೆಲ್ಲ ಇರ್ತಕ್ಕಂಥವರು ಕನ್ನಡದ ಅಭಿಮಾನವನ್ನು ಬೆಳೆಸ್ಕೊಳ್ಬೇಕು. ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂಥ ಜನ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಾವು ಎಲ್ಲರ ಜೊತೆಯಲ್ಲಿ ಪರಸ್ಪರ ಸಹಕಾರ, ಸೌಹಾರ್ದ, ಭ್ರಾತೃತ್ವದಿಂದ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ. ಕನ್ನಡದ ಕೀರ್ತಿಯನ್ನು, ಹಿರಿಮೆ ಗರಿಮೆಯನ್ನು ಎತ್ತಿ ಬೆಳೆಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಮಾನ್ಯ ಸಚಿವರು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡಿ ನಮಗೆಲ್ಲ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರಿಗೂ ಕೂಡ ಭಗವಂತ ಹೆಚ್ಚಿನ ಒಂದು ಸಾಮರ್ಥ್ಯವನ್ನು ಕೊಟ್ಟು ಇನ್ನೂ ಹೆಚ್ಚು ಹೆಚ್ಚು ಜವಾಬ್ದಾರಿಗಳನ್ನು ನಿಭಾಯಿಸ್ತಕ್ಕಂಥ ಅವಕಾಶ ಅವರಿಗೆ ಲಭ್ಯವಾಗಲಿ ಅಂತೇಳಿ ನಾವೆಲ್ಲರೂ ಕೂಡ ಈಗಾಗಲೇ ಎಲ್ಲರೂ ವ್ಯಕ್ತಪಡಿಸಿದಾಗ ನಾವೆಲ್ಲರೂ ಕೂಡ ಯಾವುದೇ ಪಕ್ಷದಲ್ಲಿರ್ಬೋದು, ಅವರ ಅಭಿಮಾನಿಗಳು ಎಲ್ಲ ಪಕ್ಷದಲ್ಲೂ ಇದ್ದೀವಿ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಹೇಳ್ತಾ ಇವತ್ತು ಅವಕಾಶಕ್ಕಾಗಿ ಎಲ್ಲರೂ ಆಗುತ್ತೀನಿ. ನಮಸ್ಕಾರ. ವೇದಿಕೆ ಅಧ್ಯಕ್ಷರಾದ ಶಿವಲಿಂಗಪ್ಪನವರ ಒಂದು ನಾಯಕತ್ವದಲ್ಲಿ ಈ ಒಂದು ಸಮಿತಿಯನ್ನು ಏನು ನಿರ್ಮಾಣ ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಿಮ್ಮೆಲ್ಲರ ಮುಖ್ಯ ನಾಯಕರಾದ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಚಲುವರಾಯ ಸ್ವಾಮಿ ಅವರು ಮತ್ತು ನಮ್ಮ ಬಸವನಗುಡಿ ಕ್ಷೇತ್ರದ ಅಚ್ಚುಮೆಚ್ಚಿನ ಶಾಸಕರಾದ ಸುಬ್ರಹ್ಮಣ್ಯ ಅವರ ಸಂಗಾತಿ ವೆಂಕಟೇಶ್ವರ ಮಂತ್ರಾಲಯಗೌಡರೆ, ಪುಟ್ಟಣ್ಣ ನನ್ನ ದೃಷ್ಟಿಯವರೇ ಮತ್ತು ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಬಸವನಗುಡಿಯ ಬಂಧುಗಳೇ, ಮತ್ತು ಈ ಒಂದು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಕರ್ನಾಟಕದ ಮೂಲೆಗಳಲ್ಲಿ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಾ ಇರ್ತೀವಿ ನವೆಂಬರ್ನಲ್ಲಿ. ಆದರೆ ಇದು ಒಂದು ಹಬ್ಬ. ನಾವು ಕನ್ನಡನ ಮಾತಾಡೋದನ್ನ ನಾವೇನು ಮಾಡ್ತೀವಿ ಅದನ್ನು ನಮ್ಮ ಪರಭಾಷೆಯವರು ಏನು ನಮ್ಮ ಜೊತೆ ಬಂದು ವ್ಯವಹಾರ ಮಾಡ್ತಾರೆ ಅವ್ರಿಗೂ ನಾವು ಕಲಿಸ್ಕೊಟ್ಟು ಕರ್ನಾಟಕದಲ್ಲಿ ಯಾರೇ ನಿಲ್ಲಿಸಿದ್ರು ನಾವೆಲ್ಲ ಕನ್ನಡಿಗರು ಅನ್ನೋ ಒಂದು ಭಾವನೆ ಬರೋ ರೀತಿ ನಾವು ಅವರೆಲ್ಲ ಬೆಳೆಸ್ಕೊಂಡು ಹೋಗ್ಬೇಕು, ಉಳಿಸ್ಕೊಂಡು ಹೋಗ್ಬೇಕು ಅಂತೇಳಿ ಮತ್ತು ಇವತ್ತೇನು ನಮ್ಮ ಶಿವಲಿಂಗಪ್ಪ ಅವ್ರ ತಂಡ ನಮ್ಮ ಪೌರ ಕಾರ್ಮಿಕರಿಗೆ ಒಂದು ಕಂಬಳಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಾಮಾಜಿಕ ಚಟುವಟಿಕೆಗಳನ್ನು ತೊಡಗಿಸ್ಕೊಂಡು ಸಾರ್ವಜನಿಕರ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ ಅವ್ರಿಗೆಲ್ಲ ನಾವು ಜೊತೆಯಲ್ಲಿ ಸಹಕಾರಿಯಾಗಿರ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಬಸವನಗುಡಿ ಒಂದು ಸ್ವಚ್ಛ ಬಸವನಗುಡಿ ಆಗಿ ಬೆಳಗ್ಗೆ ಅಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ಹೋಲಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮಾಡೋದು ತುಂಬ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಮುಂದೆ ರಾಜಕೀಯವಾಗಿ ಬೆಳಿಬೇಕಾದ್ರೆ ಈ ಥರ ಸಂಘಟನೆಗಳು ಮಾಡಿಕೊಂಡು ಸಮಾಜದಲ್ಲಿ ತೊಡಗಿಸ್ಕೊಂಡು ಮಾಡೋಂಥ ಒಂದು ವ್ಯವಸ್ಥೆ ಆಗಬೇಕು. ಇವತ್ತು ಈ ಪೌರ ಕಾರ್ಮಿಕರಿಗೆ ಮತ್ತು
ಅವರಿಗೆ ಇವತ್ತು ಕಂಪ್ನಿ ಕೊಡುವಂಥ ವ್ಯವಸ್ಥೆ ಇರ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಅಂದರೆ ಮೆಡಿಕಲ್ ಇದಿರ್ಬೋದು, ಆ ಥರದ ವಿದ್ಯಾಭ್ಯಾಸಕ್ಕೆ ಒಂದು ಇದನ್ನು ಮಾಡುವಂಥ ಒಂದು ವ್ಯವಸ್ಥೆ ಇರ್ಬೋದು, ಆ ಥರದ್ದು ಮಾಡ್ಕೊಂಡು ಹೋಗಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮುಂದಿನ ದಿನಗಳಲ್ಲಿ ತುಂಬ ಇದನ್ನು ಅದ್ದೂರಿ ಕಾರ್ಯಕ್ರಮ ಮಾಡಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ನಾವೊಂದು ಎರಡು ಮಾತು ಮುಗಿಸ್ತೀನಿ. ನಮ್ಮ ಶ್ರೀನಗರ ನಾಗರಿಕರ ಹಿತರಕ್ಷಣಾ ವೇದಿಕೆಯ ಒಂದು ನಮ್ಮ ಸಮಿತಿಯಿಂದ ವೇದಿಕೆಯಿಂದ ಇದು ಮೊದಲನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ. ನಮ್ಮ ಎಲ್ಲಾ ನಾಯಕರು, ಮುಖಂಡರುಗಳು, ಇವತ್ತು ಗಣ್ಯರು, ಚಲುವರಾಯಸ್ವಾಮಿ ಅವರು ಇರ್ಬೋದು, ಸರ್ವಣ ಅವರು ಇರ್ಬೋದು, ನಮ್ಮ ಶಾಸಕರಾದ ಎಲ್ ಎ ರವಿ ಸುಬ್ರಹ್ಮಣ್ಯ ಅವರು ಮತ್ತೆ ಎಲ್ಲಾ ಮುಖಂಡರು ಬಂದು ಇವತ್ತು ಈ ವೇದಿಕೆನ ಅಲಂಕರಿಸಿದ್ದಾರೆ. ಇವತ್ತು ವೇದಿಕೆ ಉದ್ಘಾಟನೆ ಆಗಿದೆ. ಆದ್ರಿಂದ ನಮ್ಮ ಎಲ್ಲಾ ಸದಸ್ಯರು ಸೇರಿ ಮಾಡ್ತಾ ಇದ್ದೀವಿ. ಇದು ಮೊದಲನೇದಾಗಿ ಫ್ಲಾಗ್ ಹಾರಿಸಿದ್ದು, ಮತ್ತೆ ಎರಡನೇದಾಗಿ ಗಣ್ಯರಿಗೆ ಸನ್ಮಾನ, ಮೂರನೇದು ನಮ್ಮ ಎಲ್ಲಾ ಪೌರ ಕಾರ್ಮಿಕರು 132 ಜನ ಏನ್ ಪೌರ ಕಾರ್ಮಿಕ ನಮ್ಮ ಶ್ರೀನಗರ ವಾರ್ಡಿದ ಅವ್ರಿಗೆಲ್ಲ ಕಂಬಳಿ ವಿತರಣೆ ಮಾಡಿದ್ವಿ. ಅನ್ನದಾನ ಕಾರ್ಯಕ್ರಮ ಇದೆ, ಎಲ್ಲ ನಡೀತಾ ಇರೋದ್ರಿಂದ ಇನ್ನು ಹೀಗೆ ಮುಂದೆ ಎಲ್ಲಾ ಸದಸ್ಯರು ಒಟ್ಟುಗೂಡಿ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗೋದಿಕ್ಕೆ ಸಹಕಾರದಿಂದ ಎಲ್ಲ ನಡೀತಾ ಇದೆ. ಅದರಿಂದ ತಮ್ಗಳೆಲ್ಲ ಸಹಕಾರ, ನಿಮ್ಮ ಎಲ್ಲ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, BWS ಇಲಾಖೆ ಇರ್ಬೋದು, ಕಾರ್ಪೊರೇಷನ್ ಇಲಾಖೆ ಇರ್ಬೋದು, ಮತ್ತು ನಮ್ಮ ಎಲ್ಲಾ ಬೆಸ್ಕಾಂ ಇರ್ಬೋದು, ಎಲ್ಲ ಅಧಿಕಾರಿಗಳಿಗೆ ನಾವು ಧನ್ಯವಾದಗಳನ್ನ ಹೇಳ್ತಾ, ಅವ್ರ ಮುಖಾಂತರ ಅವ್ರು ಎಲ್ಲರೂ ಸಹಕರಿಸಿದ್ದಾರೆ, ಅದಕ್ಕೋಸ್ಕರ ಧನ್ಯವಾದಗಳು ಹೇಳ್ತೀವಿ. ನಮ್ ಸರ್, ನಾನು ಪ್ರಧಾನ ಕಾರ್ಯದರ್ಶಿ CK ವೆಂಕಟೇಶ್ ಅಂತೇಳಿ, ವೇದಿಕೆಯ ಪ್ರಧಾನ ಕಾರ್ಯದರ್ಶಿ. ಆದ್ರಿಂದ ಎಲ್ಲಾ ನಮ್ಮ ಸದಸ್ಯರು, ಅಧ್ಯಕ್ಷರು ಶಿವನಂಜಪ್ಪರು, ಉಪಾಧ್ಯಕ್ಷರು ರಾಮಮೂರ್ತಿ, ಖಜಾಂಚಿ ನಮ್ಮ ಚಂದ್ರಪ್ಪನವರು, ಸಹ ಕಾರ್ಯದರ್ಶಿ ಸುರೇಶ್ ಗಾಂಧಿ ಅವರು, ಜಂಟಿ ಕಾರ್ಯದರ್ಶಿ ನಮ್ಮ ಸಿದ್ದಪ್ಪನವರು, ಆಂತರಿಕ ಲೆಕ್ಕ ಪರಿಶೋಧಕರು ರವಿಕುಮಾರ್, ಮತ್ತೆ ಇಡೀ ತಂಡ ನಮ್ಮ ಜೊತೆ ನಿಂತು ಕೆಲಸ ಮಾಡಿದೆ. ಅದರಿಂದ ಎಲ್ಲರ ಹೆಸರು ಶ್ರೀನಗರ ನಾಗರಿಕ ವೇದಿಕೆ ಏನು ನಮ್ಮ ಎಲ್ಲ ಆಫೀಸ್ ಬೇರರ್ಸ್ ಇದ್ದಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರಾದಂತ ವೆಂಕಟೇಶ್ ಅವರು, CK ವೆಂಕಟೇಶ್ ಅವರು ಇಲ್ಲೇ ಇದ್ದಾರೆ. ನಮ್ಮ ಟ್ರೆಜರರ್ ಆದಂತ ನಮ್ಮ ಚಂದ್ರಪ್ಪನವರು ಇದ್ದಾರೆ. ನಮ್ಮ ಸುರೇಶ್ ಅವರು ಸಂಘಟನಾ ಕಾರ್ಯದರ್ಶಿ ಅವರು ಇದ್ದಾರೆ. ಎಲ್ಲರೂ ಒಟ್ಟುಗೂಡಿ ಒಂದು ಸಂಸ್ಥೆನ ಮಾಡ್ಬೇಕು, ಜನರಿಗೆ ಸಹಕಾರ ಏನಾದ್ರು ಸಹಾಯ ಮಾಡ್ಬೇಕು ಅಂತ ಹೇಳಿ ಒಂದಿನ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ಎಲ್ರು ಹೋಗ್ಬಿಟ್ಟು ಇವತ್ತೇನು ಶ್ರೀನಗರ ನಾಗರಿಕರ ಹಿತರಕ್ಷಣಾ ವೇದಿಕೆ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಕಟ್ಟಿದೀವಿ. ಎಲ್ರು ಜನರಿಗೋಸ್ಕರ, ಈ ಭಾಗದ ಜನರಿಗೆ ಏನು ಯಾವುದೇ ಸರ್ಕಾರಿ ಕೆಲಸ ಆಗದೆ ಇರ್ತಕ್ಕಂಥದ್ದು, ವಿಳಂಬ ಆಗಂತದ್ದು, ಎಷ್ಟೋ ಜನಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ, ಆಫೀಸ್ಗೆ ಹೋಗ್ತಾರೆ, ಅವ್ರಿಗೆ ಸಮಯ ಇರೋದಿಲ್ಲ, ಬೆಳಗ್ಗೆ ಬಂದ್ರೆ ಆಫೀಸ್ ಇರಲ್ಲ, ಸಾಯಂಕಾಲ ಆಫೀಸ್ ಇರಲ್ಲ, ಅಂತವ್ರು ನಮ್ ಸಹಕಾರ ಮಾಡ್ಕೊಂಡು ಏನಾದ್ರು ಸಹಾಯ ಮಾಡ್ಬೇಕು ಅವ್ರಿಗೆ. ಸರ್ಕಾರಿ ಕೆಲಸಗಳು, ಈ ಕಾರ್ಪೊರೇಷನ್ ಕೆಲಸ ಇರ್ಬೋದು, ವಾಟರ್ ಸಪ್ಲೈ ಇರ್ಬೋದು, KEB ಇರ್ಬೋದು, ಅವಕ್ಕೆ ನಾವು ಲೆಟರ್ ಕೊಟ್ಟು ಕೆಲಸ ಮಾಡ್ಕೊಡುವಂತ ಸಹಾಯಕ್ಕೋಸ್ಕರ ಶ್ರೀನಗರ ನಾಗರಿಕರ ಹಿತರಕ್ಷಣಾ ವೇದಿಕೆನ ಹುಟ್ಟಾಕಿದೀವಿ. ಈ ಹುಟ್ಟಿಗೆ ಎಲ್ರು ಕಾರಣರು, ಏನ್ ನನ್ನ ತಂಡ ಇದೆ, ಇವತ್ತು 50 ಜನ ಇದ್ದೀವಿ, 50 ತಂಡ ಎಲ್ರು ಅದೇ ರೀತಿ ಕೆಲಸ ಮಾಡ್ತಾರೆ. ನನ್ನೊಬ್ಬನ ಕೈಲಿ ಆಗುವಂತ ಕೆಲಸ ಅಲ್ಲ, ನಾನೊಬ್ಬ ಅಧ್ಯಕ್ಷ ಆಗಿ ನಾನೇನ್ ಮಾಡಕ್ಕಾಗಲ್ಲ. ಎಲ್ಲರ ಸಹಕಾರದಿಂದ ನಾನು ಅಧ್ಯಕ್ಷ ಆಗಿ ನಿಜಕ್ಕೂ ಏನು ಸೇವೆ ಇದೆ, ಈಗ ಎಲ್ಲಾ ಸೇವೆನ ಪಡೆಯುವಂತದ್ದು ಜನರಿಗೆ. ಈಗಾಗ್ಲೇ ನಾವು ಈ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದ್ರಲ್ಲ, ಎಲ್ಲ ಗಾಡಿಗಳು ನಿಲ್ಸ್ಬಿಟ್ಟು ಬಸ್ ಅವ್ರು ಬರಕ್ಕಾಗಲ್ಲ, ಜಗಳ, ಆಟೋ ಜಗಳ, ಈ ತರದೆಲ್ಲ ಈಗಾಗ್ಲೇ ಕಡಿಮೆ ಮಾಡಿದೀವಿ ನಾವೆಲ್ಲ. ಬೆಸ್ಕಾಂ ಇರ್ಬೋದು, ಬೇರೆಯವ್ರಿಗೆಲ್ಲ ಲೆಟರ್ ಕೊಟ್ಟಿದೀವಿ. ಈಗ ಏನು ಪೊಲೀಸ್ ಠಾಣೆ ಇರ್ಬೋದು, ಇಲ್ಲ ಕಾರ್ಪೊರೇಷನ್ ಇರ್ಬೋದು, ಎಲ್ರಿಗೂ ಲೆಟರ್ ಕೊಟ್ಟಿದೀವಿ. ಅದೇ ರೀತಿ ಇನ್ನು ಮುಂದುವರ್ಸ್ಕೊಂಡು ಈ ಕಾರ್ಯಕ್ರಮನ ನಡೆಸ್ಕೊಂಡು ಹೋಗ್ತೀವಿ. ನಿಮ್ಮಂತ ಏನು ಮಾಧ್ಯಮ ಮಿತ್ರರಿದ್ದೀರಿ, ನೀವೆಲ್ಲ ಸಹಕಾರ ಮಾಡಿ ನೀವೇನ್ ನಡೆಸ್ಕೊಡ್ತಾ ಇದ್ರಿ, ನಿಮ್ಗೂ ಧನ್ಯವಾದನ ಹೇಳ್ತಾ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ನಿಮ್ಗೆ, ಮತ್ತೆ ಇಲ್ಲಿ ಬಂದಂತ ನಮ್ಮ ಕೃಷಿ ಸಚಿವರು, ಮತ್ತೆ ಈ ಭಾಗದ ಶಾಸಕರಾದಂತ ಎಲ್ ಎ ರವಿ ಸುಬ್ರಹ್ಮಣ್ಯ ಅವರು, ಮತ್ತು ನಮ್ಮ TA ಸರ್ವಣ ಅವರು, ಆ ತರದ್ದು ಎಲ್ಲಾ ಗಣ್ಯರು ಬಂದು, ನಮ್ಮ T ತಿಮ್ಮೇಗೌಡರು, ಈ ಭಾಗದಲ್ಲಿ ಅವರು ಬಹಳ ಪ್ರಸಿದ್ಧಿ, ನಿಮ್ಗೆಲ್ರಿಗೂ ಗೊತ್ತಿದೆ. T ತಿಮ್ಮೇಗೌಡರು ಅಂದ್ರೆ ನಾವ್ ಹೇಳಿದ ತಕ್ಷಣ ಕಾರ್ಯಕ್ರಮಕ್ಕೆ ಅವರ ಬಂದು ಹೋಗ್ಬಿಟ್ಟು ಅವರ ಎಲ್ಲಾ ಇದನ್ನ ಬದಿಗೊತ್ತಿ ಸಹಕಾರ ಕೊಡ್ತಾರೆ. ಹಾಗಾಗಿ ಈ ಸಂಸ್ಥೆ ಇನ್ನು ಬೆಳಿಬೇಕು ಅಂದ್ರೆ ನಿಮ್ ಸಹಕಾರನು ಬೇಕು, ಜನರ ಸಹಕಾರನು ಬೇಕು. ಎಲ್ರು ಸಹಾಯ ಮಾಡಿದ್ರೆ ಇದೇ ರೀತಿ ಮುಂದುವರಿಸ್ತೀವಿ. ಏನು ಅಷ್ಟು ಸಮಸ್ಯೆಗಳಿದ್ರು ನಮ್ಮ ಆಫೀಸಿಗೆ ಬನ್ನಿ, 24 ಗಂಟೆನೂ ಸದಾ ನಾವು ನಂಬರ್ಗಳು ಹಾಕಿದೀವಿ, ಯಾವಾಗ ಬೇಕಾದ್ರೂ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡಕ್ಕೆ ಅವಕಾಶ ಕೊಟ್ಟು ನಿಮ್ಗೆಲ್ರಿಗೂ ವಂದಿಸ್ತೀನಿ. ನಮಸ್ಕಾರ. ಸರ್ ಸದಸ್ಯರು, ಸರ್ ನಾನು MB ಶಿವನಂಜಪ್ಪ ಅಂತ ಹೇಳಿ ಈ ಜನಶಕ್ತಿಯ ಏನು ಶ್ರೀನಗರ ನಾಗರಿಕರ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಆಗಿದ್ದೀನಿ. ಇನ್ನು ಉಳಿದ ನಮ್ಮ ಕಾರ್ಯದರ್ಶಿಯವರು ಇದ್ದಾರೆ, ಮಾತಾಡ್ತಾರೆ.
ಈ ಸಂಸ್ಥೆ ಏನೋ ಕೇಳಿದ್ರಿ ಮಂಜು ಅವರು. ಸದಸ್ಯರು ಈಗ ನಾವು ಸದಸ್ಯರ ಲೆಕ್ಕಕ್ಕಿಂತ ಕೆಲಸ ಮಾಡೋದು ಇಂಪಾರ್ಟೆಂಟ್ ಅಂತ ಅನ್ಕೊಂಡಿದ್ವಿ. ಸದಸ್ಯರನ್ನ ಮಾಡ್ಬೇಕು ಅಂತ ನಾವು ಯಾವ್ದು ಸದಸ್ಯರನ್ನ ಮಾಡಿಲ್ಲ. ಸದಸ್ಯರು ಅಂತ ಹೇಳಿ ಒಂದು 50 ಜನ ಇದೀವಿ ಈಗ. ಈ ಯಾರ್ ಬೇಕಾದ್ರೂ ಬಂದ್ ಆಗ್ಬೋದು. ನಾವ್ ಯಾರನ್ನು ಫೋರ್ಸ್ ಮಾಡಿ ಸದಸ್ಯ ಮಾಡ್ತಾ ಇಲ್ಲ, ಯಾವುದೇ ಹಣನ ಕೇಳ್ತಾ ಇಲ್ಲ. ಇದೆಲ್ಲ ವ್ಯವಸ್ಥೆನೂ ಎಲ್ಲ ನಾಯಕರು ನಾವೆಲ್ಲ ಕೂಡಿ ಮಾಡ್ತಾ ಇದೀವಿ ಹೊರತು ಇದ್ರ ಸದಸ್ಯ ಆಗೋದಕ್ಕೆ ಯಾರು ಹಣದ ಅವಶ್ಯಕತೆ ಇಲ್ಲ. ಮತ್ತೆ ಎಲ್ರು ಜೊತೆಗಿರ್ಬೇಕಷ್ಟೇ. ಅವರು ಕೆಲಸ ಮಾಡುವಂತ ಸೇವೆ ಮಾಡುವಂತ ಫ್ರೀ ಸೇವೆ ಮಾಡುವಂತ ಸಹಕಾರ ಅವ್ರಿಗಿದ್ರೆ ಖಂಡಿತ ಯಾರು ಬೇಕಾದ್ರೂ ಬಂದು ಮೆಂಬರ್ ಆಗ್ಬೋದು, ನಮ್ ಜೊತೆ ಕೈಗೂಡಿಸಿ ಸಹಕಾರ ಮಾಡ್ಬೋದು ಅಂತ ನಿಮ್ಮೆಲ್ಲರಿಗೂ ಕೇಳ್ಕೊಂತೀನಿ. ನಮಸ್ಕಾರ. ಶ್ರೀನಗರ ಹಿತರಕ್ಷಣಾ ವೇದಿಕೆ ನಮ್ಮ ಶ್ರೀನಗರ ಒಂದು ಬಸ್ ಸ್ಟ್ಯಾಂಡ್ ಮೈದಾನದಲ್ಲಿ ಇಂತ ಒಂದು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನ ನಮ್ಮ ಎಲ್ಲಾ ಗೆಳೆಯರು ಸೇರಿ ಇದನ್ನ ಮಾಡ್ತಾ ಇರತಕ್ಕಂಥದ್ದು. ಬಹಳ ಜನ ಇವತ್ತು ಸಮಾಜದಲ್ಲಿ ಎಲೆಮರೆಕಾಯಿ ಕೆಲಸ ಮಾಡಿರತಕ್ಕಂಥವ್ರನ್ನ ಕರೆದು ಅವ್ರಿಗೊಂದು ಸನ್ಮಾನ ಮಾಡಿ ಸಮಾಜಮುಖಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಪೌರ ಕಾರ್ಮಿಕರಿಗೆ ಒಂದು ಕಂಬಳಿಯನ್ನ ಕೊಡೋ ಮೂಲಕ ಒಂದು ಅನ್ನ ಸಂದರ್ಪಣಾ ಕಾರ್ಯಕ್ರಮವನ್ನು ಕೂಡ ಮಾಡಿ ಆ ತಾಯಿ ಭುವನೇಶ್ವರಿ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಈ ಕನ್ನಡ ರಾಜ್ಯೋತ್ಸವ ಅನ್ನೋದು ಬರೀ ನವೆಂಬರ್ ತಿಂಗಳು ಮಾತ್ರ ಆಗೋದು ಇರಬಾರದು. ಪ್ರತಿ ವರ್ಷ ಕೂಡ 365 ದಿವಸ ಕೂಡ ನಮ್ಮ ರಾಜ್ಯದಲ್ಲಿ ಈ ರಾಜ್ಯೋತ್ಸವದ ಹಬ್ಬ ಎಲ್ಲರ ಮನೆಯಲ್ಲಿ ಮನದಲ್ಲಿ ನಿರಂತರವಾಗಿ ಆಚರಣೆ ಆಗ್ಬೇಕು ಅಂತೇಳಿ ನನ್ನ ಉದ್ದೇಶ ಕೂಡ. ಅದು ಕೂಡ ಎಲ್ಲಾ ರೀತಿಯಲ್ಲಿ ಆಗ್ಲಿ. ಮತ್ತೊಮ್ಮೆ ಈ ಭಾಗದ ಮಹಾಜನರ ಎಲ್ಲರಿಗೂ ಕೂಡ ರಾಜ್ಯೋತ್ಸವದ ಶುಭಾಶಯಗಳು.
ಪಾದಕ್ಕೆ ನಮಸ್ಕರಿಸುತ್ತಾ ಶ್ರೀನಗರ ನಾಗರಿಕರ ಹಿತರಕ್ಷಣಾ ವೇದಿಕೆಯ ಈ ಒಂದು ಕನ್ನಡ ರಾಜ್ಯೋತ್ಸವದ ಸಂಭ್ರಮದ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಈಗ ತಾನೇ ನಿರ್ಗಮಿಸಿರತಕ್ಕಂಥ ಶ್ರೀಯುತ ರವಿ ಸುಬ್ರಹ್ಮಣ್ಯಂ ಅವರೇ, ಮಾನ್ಯ ಕೃಷಿ ಸಚಿವರು ಈಗ ನಿರ್ಗಮಿಸಿ ಹೊರಟಿದ್ದಾರೆ ಅಂತೇಳಿ ಕೇಳ್ಪಟ್ಟೆ, ಹೋದ್ರು. ಚಲುವರಾಯಸ್ವಾಮಿರವರೇ ಹಾಗೂ ಶಿವರಾಮೇಗೌಡ್ರೆ ಮತ್ತು ತಿಮ್ಮೇಗೌಡರು, ವೆಂಕಟೇಶ್ ಅವರು, ಮತ್ತೊಬ್ಬ ವೆಂಕಟೇಶ್ ಅವರು, ಯು ಬಿ ವೆಂಕಟೇಶ್ ಅವರು, ಕೆಂಚಪ್ಪಗೌಡರು ಹಾಗೂ ನಮ್ಮ ಶಿವಲಿಂಗೇಗೌಡರು ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ, ಗಣ್ಯರೇ, ಕನ್ನಡದ ಮನಸ್ಸುಗಳೇ, ಇವತ್ತು ಕನ್ನಡ ರಾಜ್ಯೋತ್ಸವ ಅನ್ನೋದು ಬರೀ ನವೆಂಬರ್ ತಿಂಗಳಿಗೆ ಮಾತ್ರ ಮೀಸಲಿಲ್ಲದೆ ಇಡೀ ವರ್ಷ 365 ದಿವಸ ಕೂಡ ನಮ್ಮ ಹಬ್ಬ, ನಾಡ ಹಬ್ಬ, ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನ ಹಬ್ಬವಾಗಿ ಇದು ಪರಿವರ್ತನೆ ಆಗಬೇಕಾಗಿದೆ. ಯಾಕೆಂದರೆ ನಾವು ಕನ್ನಡಿಗರು ಯಾವತ್ತೂ ಕೂಡ ಹಂಚ್ಕೊಂಡು ತಿನ್ನೋದು ನಮ್ಮ ಸಂಸ್ಕೃತಿ. ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ಈ ರಾಜ್ಯೋತ್ಸವ ಏನು ಆಚರಣೆ ಮಾಡ್ತಾ ಇದ್ದೀರಿ, ಅನೇಕ ಗಣ್ಯರಿಗೆ ಇವತ್ತು ಈ ವೇದಿಕೆಯಲ್ಲಿ ಕರೆಸಿ ಒಂದು ಸನ್ಮಾನ ಮಾಡೋ ಮೂಲಕ ಸಮಾಜದಲ್ಲಿ ಅವ್ರಿಗೂ ಕೂಡ ಹೆಚ್ಚೆಚ್ಚು ಜವಾಬ್ದಾರಿಯನ್ನ ಮಾಡುವಂತ ಕೆಲಸ ಆಗಿದೆ. ಬಹುಶಃ ಈ ಒಂದು ರಾಜ್ಯೋತ್ಸವ ಎಲ್ಲ ರೀತಿಯಲ್ಲಿ ಕೂಡ ನಮ್ಮನ್ನೆಲ್ಲರನ್ನು ಒಗ್ಗೂಡಿಸಿ ಇದು ಒಂದು ಹಬ್ಬವಾಗಿ ಪ್ರತಿಯೊಬ್ಬ ಕನ್ನಡಿಗರ ಮನೆಯಲ್ಲಿ ಮನದಲ್ಲಿ ಆಚರಣೆ ಮಾಡುವಂತ ಕೆಲಸ ಆಗಲಿ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.